ಗೆಳೆಯರೆ, ನೀವು ನೋಡ್ತಾ ಇರುವ ಈ ವಿಡಿಯೋ ಭಾರತದ ಚಂದೀಪುರ್ ಟೆಸ್ಟ್ ರೇಂಜ್ ನಿಂದ ಹೊರಬಂದಿದೆ. ಹಾಗೂ ಈ ಟೆಸ್ಟಿಂಗ್ ಅನ್ನ ಭಾರತದ ಅಬ್ದುಲ್ ಕಲಾಂ ಐಲ್ಯಾಂಡ್ ಅಲ್ಲಿ ನಡೆಸಲಾಗಿದ್ದು, ಈ ಟೆಸ್ಟಿಂಗ್ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದ್ರೆ ಇದರಿಂದ ನೀವು ಊಹಿಸಬಹುದು. ಈ ಟೆಸ್ಟಿಂಗ್ ನ ಕೆಲವು ಗಂಟೆಗಳ ಮೊದಲು ಸುತ್ತಮುತ್ತಲಿನ 5 ರಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಗ್ರಾಮಗಳಲ್ಲಿನ ಎಲ್ಲ ಜನರನ್ನು ಸ್ಥಳಾಂತರಿಸಲಾಗಿದೆ. ಕನಿಷ್ಠ 10,000 ಜನರನ್ನ ಇಲ್ಲಿ ಸ್ಥಳಾಂತರಿಸಬೇಕಾಯಿತು. ಇದರಿಂದ ನೀವು ಊಹಿಸಬಹುದು ಈ ಟೆಸ್ಟಿಂಗ್ ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನೋದನ್ನ. ಭಾರತವು ಈ ಟೆಸ್ಟಿಂಗ್ ಅಲ್ಲಿ ಏನಾದರೂ ತೊಂದರೆ ಆದರೆ ಜನರ ಜೀವಕ್ಕೆ ಅಪಾಯವಾಗಬಹುದು ಅಂತ ಹೆದರಿತ್ತು. ಅದಕ್ಕಾಗಿಯೇ ಭದ್ರತಾ ಕಾರಣಗಳಿಂದಾಗಿ ಸುತ್ತಮುತ್ತಲಿನ ಪ್ರದೇಶದಿಂದ ಜನರನ್ನ ಮುಂಚಿತವಾಗಿ ಸ್ಥಳಾಂತರಿಸಲಾಯಿತು. ಗೆಳೆಯರೆ, ಈಗ ಮುಖ್ಯ ವಿಷಯದ ಬಗ್ಗೆ ಮಾತಾಡೋಣ. ಭಾರತ ಯಾವ ಕ್ಷಿಪಣಿಯನ್ನ ಪರೀಕ್ಷಿಸಿದೆ ಹಾಗೂ ಅದರ ಉಪಯೋಗವೇನು, ಏನು ಗಮನಾರ್ಹವಾಗಿದೆ, ಅದರಿಂದ ನಮಗೆ ಹೇಗೆ ಪ್ರಯೋಜನವಾಗ್ತದೆ. ಬನ್ನಿ ಗೆಳೆಯರೆ, ನಾನು ನಿಮಗೆ ಈ ಎಲ್ಲ ಅಂಶಗಳನ್ನು ಒಂದೊಂದಾಗಿ ಹೇಳ್ತೇನೆ. ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಹೆಮ್ಮೆಯ ವಿಜ್ಞಾನಿಗಳಿಗಾಗಿ ಸಪೋರ್ಟ್ ಮಾಡುತ್ತಾ ಜೈ ಹಿಂದ್ ಜೈ ವಿಜ್ಞಾನ ಅನ್ನೋದನ್ನು ಕಮೆಂಟಲ್ಲಿ ಖಂಡಿತ ಬರೆದು ತಿಳಿಸಿ. ಜೊತೆಗೆ ಈ ವಿಡಿಯೋಗೆ ಲೈಕ್ ಮಾಡಿ. ಗೆಳೆಯರೆ, ಮೊಟ್ಟ ಮೊದಲಿಗೆ ಯಾವ ಮಿಸೈಲ್ನ ಟೆಸ್ಟ್ ಮಾಡಲಾಗಿದೆ ಅನ್ನೋದನ್ನು ಹೇಳುವುದಾದರೆ ಇದೊಂದು ಭಾರತದ BMD ಇಂಟರ್ಸೆಪ್ಟರ್ ಮಿಸೈಲ್ ಆಗಿದೆ. ಅಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ ಶೀಲ್ಡ್ನ ಭಾಗವಾಗಿದೆ. ಆಕ್ಚುಲಿ ಭಾರತವು ಬ್ಯಾಲಿಸ್ಟಿಕ್ ಮಿಸೈಲ್ ಶೀಲ್ಡ್ ಸಿದ್ಧಪಡಿಸುತ್ತಿದೆ. ಅದರ ಸಹಾಯದಿಂದ ಭಾರತವು ಈಗ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೂಫ್ ದೇಶವಾಗಲಿದೆ. ಅಂದರೆ ಭಾರತದ ಮೇಲೆ ವಿಶ್ವದ ಯಾವುದೇ ದೇಶವು ಬ್ಯಾಲಿಸ್ಟಿಕ್ ಮಿಸೈಲ್ ಲೆವೆಲ್ ಅಲ್ಲಿಯೂ ದಾಳಿ ಮಾಡಿದರೂ ಅದು ಭಾರತದ ಮೇಲೆ ಯಶಸ್ವಿಯಾಗಲು ಸಾಧ್ಯವಾಗುವುದಿಲ್ಲ. ಅಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ಭಾರತಕ್ಕಿಂತ 100 ಕಿಲೋಮೀಟರ್ ದೂರ ಇರುವ ಮೊದಲೇ ಅದನ್ನು ಹೊಡೆದುರುಳಿಸುತ್ತದೆ. ಸದ್ಯಕ್ಕೀಗ ನಾವು 3 ಕ್ಯಾಟಗರಿಯನ್ನು ಇಟ್ಟಿದ್ದೇವೆ. ಅಂದರೆ 3 ಲೇಯರ್ನ ಪ್ರೊಟೆಕ್ಷನ್ ಸಿಸ್ಟಮ್ ಈ BMD ಯಲ್ಲಿರಲಿದೆ. ಇದರರ್ಥ ಒಂದ್ ವೇಳೆ ನೀವು ಮೊದಲ ಪ್ರೊಟೆಕ್ಷನ್ ಇಂದ ಉಳಿದ್ರೆ ಆಗ ಎರಡನೆಯದು ಇದನ್ನ ಹಿಡಿದುಕೊಳ್ಳುತ್ತದೆ. ಆದಾಗ್ಯೂ ಎರಡನೆಯದರಲ್ಲಿ ಉಳಿದರೂ ಕೂಡ ಆಗ ಮೂರನೆಯದು ಹಿಡಿದುಕೊಳ್ಳುತ್ತದೆ. ಅಂದ್ರೆ ನೀವು ಹೀಗೆ ಅಂದ್ಕೊಳ್ಳಿ, ನಮ್ಮ ಮನೆಗೆ ಪ್ರವೇಶಿಸುವ ಮೊದಲು ಶತ್ರುಗಳು 3 ಕಾವಲುಗಾರರನ್ನ ಎದುರಿಸಬೇಕಾಗುತ್ತದೆ ಅಂತ. ಹಾಗೂ ಈ 3 ಲೇಯರ್ ಪ್ರೊಟೆಕ್ಷನ್ ಸಿಸ್ಟಮ್ ಅಲ್ಲಿ ಎಲ್ಲಕ್ಕಿಂತ ಔಟರ್ ಲೇಯರ್ ಲಾಂಗ್ ರೇಂಜ್ ಇಂಟರ್ಸೆಪ್ಟರ್ನದಾಗಲಿದೆ. ಅಂದರೆ ಅದರಲ್ಲಿ 5,000 ಕಿಲೋಮೀಟರ್ನ ಮಿಸೈಲ್ ಇರಲಿದೆ. ಈ ಇಂಟರ್ಸೆಪ್ಟರ್ ಇರುವಂತಹದ್ದು ಭಾರತದ ಕಡೆಗೆ 5,000 ಕಿಲೋಮೀಟರ್ ದೂರದಿಂದ ಬರುವಂತಹ ಯಾವುದೇ ಮಿಸೈಲ್ಗಳನ್ನ, ಯಾವುದೇ ಯುದ್ಧ ವಿಮಾನಗಳನ್ನ ಡಿಟೆಕ್ಟ್ ಮಾಡಿ ಹೊಡೆದುರುಳಿಸುತ್ತದೆ. ಆದರೆ ಇದರಲ್ಲಿ ಏನಾದರೂ ಒಂದು ತಪ್ಪಾಗಿ ಯಾವುದೇ ರೀತಿಯಲ್ಲಿ ಶತ್ರು ನಮ್ಮ ಹತ್ತಿರ ಬಂದಾಗ ಆಗ ನಮ್ಮ ಹತ್ತಿರ ಸೆಕೆಂಡ್ ಲೇಯರ್ನ ಪ್ರೊಟೆಕ್ಷನ್ ಸಿಸ್ಟಮ್ ಇರಲಿದೆ. ಅಂದರೆ ಇದರಲ್ಲಿ ಮೀಡಿಯಂ ರೇಂಜ್ನ ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನು ಸೇರಿಸಲಾಗುವುದು. ಹಾಗೂ ಇದರ ರೇಂಜ್ 500 ರಿಂದ 700 ಕಿಲೋಮೀಟರ್ ಇಂದ ಪ್ರಾರಂಭವಾಗಿ 2,000 ಕಿಲೋಮೀಟರ್ ವರೆಗೆ ತಲುಪಲಿದೆ. ಹಾಗೂ ಇವತ್ತು ಈ ಮೀಡಿಯಂ ಲೇಯರ್ನ ಪ್ರೊಟೆಕ್ಷನ್ ಇರುವಂತದರ ಮಿಸೈಲ್ನ ಟೆಸ್ಟ್ ಮಾಡಲಾಗಿದೆ. ಹೌದು ಗೆಳೆಯರೆ, ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಈಗ ಈ ಪರೀಕ್ಷೆಯು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಹಾಗೂ ಈ ಇಂಟರ್ಸೆಪ್ಟರ್ನ ಹೆಸರು ಪೃಥ್ವಿ 2 ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಇಂಟರ್ಸೆಪ್ಟರ್ ಮಿಸೈಲ್ ಆಗಿದೆ. ಹಾಗೂ ಈ ಕ್ಷಿಪಣಿಯ ವಿಶೇಷತೆ ಅಂದರೆ ಇದು ಭಾರತದಿಂದ ಹಲವಾರು ಕಿಲೋಮೀಟರ್ ದೂರದಲ್ಲಿರುವ ಶತ್ರುಗಳ ಪರಮಾಣು ಕ್ಷಿಪಣಿಗಳನ್ನು ಸಹ ನಾಶಪಡಿಸುತ್ತದೆ. ಇದರಿಂದ ನೀವು ಮಿಸೈಲ್ ಅಂತೂ ಹೊಡೆದುರುಳಿಸಬಹುದು, ಆದರೆ ಅದರ ನಂತರವೂ ಅದರ ರೇಡಿಯೇಷನ್ ಇರುವಂತದರ ಹರಡುವಿಕೆಯು ಡೇಂಜರಸ್ ಆಗಿರ್ತದೆ. ಈ ಕಾರಣದಿಂದಾಗಿಯೇ ಇದು ಶತ್ರುವಿನ ನೆಲದಲ್ಲಿಯೇ ಅದನ್ನ ಹೊಡೆದುರುಳಿಸುತ್ತದೆ. ಯಾಕಂದ್ರೆ ರೇಡಿಯೇಷನ್ ಹರಡಿದರೂ ಕೂಡ ಭಾರತದ ಕಡೆಗೆ ಬರದಂತೆ ಅದು ಶತ್ರುಗಳ ಪ್ರದೇಶದಲ್ಲಿ ಹರಡಲಿ ಅಂತ. ಹಾಗೇನೆ ರಿಪೋರ್ಟ್ಸ್ಗಳು ಏನು ಹೊರಬರ್ತಾ ಇದೆ ಅಂದ್ರೆ ಪೃಥ್ವಿ 2 ಇರುವಂತಹದ್ದು ಪೃಥ್ವಿ 1ಗೆ ಹೋಲಿಸಿದ್ರೆ ಅದರೊಳಗಿನ ಎಲ್ಲಾ ತಂತ್ರಜ್ಞಾನವನ್ನ ಸಂಪೂರ್ಣವಾಗಿ ಬದಲಾಯಿಸಲಾಗಿದೆ. ಹಾಗೂ ಅದನ್ನ ಇವತ್ತಿನ ಸಮಯದ ಅನುಗುಣವಾಗಿ ಮಾಡರ್ನೈಸ್ ಮಾಡಲಾಗಿದೆ. ಯಾಕಂದ್ರೆ ಈಗಿರುವಂತಹ ಮಾಡರ್ನ್ ಅಪಾಯಗಳು, ಮಾಡರ್ನ್ ಮಿಸೈಲ್ಗಳು, ಅವುಗಳನ್ನು ಸಹ ಇದು ಬಹಳ ಈಸಿಯಾಗಿ ಟ್ಯಾಕಲ್ ಮಾಡುವುದಕ್ಕಾಗಿ ಮಾರ್ಪಡಿಸಲಾಗಿದೆ. ಹಾಗೂ ಅದಕ್ಕಾಗಿ ಈ ಯಶಸ್ಸು ಭಾರತೀಯರಿಗೆ, ಭಾರತದ ಸೇನೆಗಳಿಗೆ ಬಹಳ ಹೆಚ್ಚು ಕ್ರೂಷಿಯಲ್ ಆಗಿದೆ. ಹಾಗೇನೆ ಏನು ಹೇಳಲಾಗುತ್ತಿದೆ ಅಂದರೆ ಆದಷ್ಟು ಬೇಗ ಈ ಹೊಸ ವರ್ಷನ್ನ ಡಿಪ್ಲಾಯ್ ಮಾಡೋದು ಶುರು ಮಾಡಲಾಗುವುದು ಅಂತ. ಯಾಕಂದ್ರೆ ಈ ವಿಷಯದಲ್ಲಿ ಸೇನೆಯು ಬಹಳ ವಿಳಂಬವಾಗುವುದು ಬಯಸ್ತಾ ಇಲ್ಲ. ಯಾಕಂದ್ರೆ ಯುದ್ಧವನ್ನು ಗೆಲ್ಲುವ ಸುಲಭವಾದ ಮಾರ್ಗ ಇದಾಗಿದೆ. ನೀವು ನಿಮ್ಮ ಕೋಟೆಯನ್ನು ಅಥವಾ ನಿಮ್ಮ ಮನೆಯನ್ನು ಎಷ್ಟು ಶಕ್ತಿಯುತವಾಗಿಸಬೇಕು ಅಂದರೆ ಶತ್ರುಗಳು ಮತ್ತೆ ಮತ್ತೆ ದಾಳಿ ಮಾಡಿದರೂ ಕೂಡ ಅವರು ವಿಫಲರಾಗಬೇಕು ಮತ್ತು ದಣಿದಿರಬೇಕು. ಆಗ ನೀವು ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಮುಗಿಸಿಬಿಡಿ. ಹೆಂಗಂದ್ರೆ ಇಸ್ರೇಲ್ ಹಮಾಸ್ನೊಂದಿಗೆ ಮಾಡಿದ ಹಾಗೆ. ಮೊದಲ 10-15 ದಿನಗಳಲ್ಲಿ ಹಮಾಸ್ ಇಸ್ರೇಲ್ ಮೇಲೆ ಸಾಕಷ್ಟು ದಾಳಿ ಮಾಡಿದೆ.
ಆದರೆ ಇಸ್ರೇಲ್ನ ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಅವರಿಗೆ ಏನು ಕಿತ್ತಾಕಲು ಸಾಧ್ಯವಾಗಲಿಲ್ಲ. ಹಾಗೂ ಯಾವಾಗ ಹಮಾಸ್ ಬೇಸತ್ತು ಕೈ ಬಿಟ್ಟಾಗ ಆ ನಂತರ ಇಸ್ರೇಲ್ ಅಂತಹ ಭೀಕರ ದಾಳಿಯನ್ನು ಪ್ರಾರಂಭಿಸಿತು. ಅಂದರೆ ಇಲ್ಲಿಯವರೆಗೂ ಹಮಾಸ್ಗೆ ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯವಾಗಿಲ್ಲ. ಭಾರತವು ಕೂಡ ಚೀನಾ ಮತ್ತು ಪಾಕಿಸ್ತಾನದೊಂದಿಗೆ ಅದೇ ರೀತಿ ಮಾಡಲು ಬಯಸ್ತಾ ಇದೆ. ಆದಾಗ್ಯೂ ಮುಂದೆ BMD ಕುರಿತು ಬಹಳಷ್ಟು ಸುದ್ದಿ ಬರಲಿದ್ದು, ಅದಕ್ಕಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.